ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಇವತ್ತು ತುಂಬ ಬೇಸರವಾಗ್ತದೆ ಸ್ನೇಹಿತರೆ. ಯಾಕೆ ಅಂತಂದರೆ, ನಮ್ಮ ಭಾರತದ ಸೈನಿಕರು ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಭಾರತದಲ್ಲಿ ಒಳಗಡೆ ಇರುವಂತಹ ಕೆಲವು ಕಿಡಿಗೇಡಿಗಳು, ದೇಶದ್ರೋಹಿಗಳು ಅಂತಲೇ ಕರಿಬೋದು. ಯಾವ ಥರ ನಮ್ಮ ದೇಶದಲ್ಲೇ ಇದ್ಕೊಂಡು, ನಮ್ಮ ಭಾರತ ದೇಶದಲ್ಲೇ ಇದ್ಕೊಂಡು ಅಲ್ಲೇ ಓದಿ ಭಾರತ ದೇಶದಲ್ಲೇ ಕೆಲಸ ಮಾಡಿಕೊಂಡು, ಕೆಲವರು ಅಲ್ಲೇ ಗೂಡು ಕಟ್ಕೊಂಡು ಇದ್ದಾರೆ. ಅಂಥ ವ್ಯಕ್ತಿಗಳು ಭಾರತ ದೇಶದಿಂದ ಎಲ್ಲ ಒಂದು ಬೆನಿಫಿಟ್ಗಳನ್ನು ಪಡೆದುಕೊಂಡು ಇವತ್ತು ಪಾಕಿಸ್ತಾನಕ್ಕೆ ಜೈಕಾರ ಆಗ್ತಾರೆ. ಅಂದರೆ ಎಷ್ಟು ಮಟ್ಟಿಗೆ ಇವರು ಬೆಳೆದಿದ್ದಾರೆ, ಇವ್ರ ಹಿನ್ನೆಲೆಗಳು ಏನು, ಇವ್ರಿಗೆ ಯಾರು ಸಪೋರ್ಟ್ ಇದೆ, ತುಂಬ ಬೇಸರ ಆಗ್ತದೆ ಸ್ನೇಹಿತರೆ. ನೋಡಿ, ಮಳವಳ್ಳಿಲಿ ಮೋದಿ ವಿರುದ್ಧ ಏನೇನೋ ಕೆಟ್ಟದಾಗಿ ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೋಡಿ, ನಿಮ್ಗೊಂದು ಹೇಳ್ಬಿಡ್ತೀನಿ ಸ್ನೇಹಿತರೆ, ರಾಜಕೀಯ ಮಾಡೋ ಸಂದರ್ಭನೇ ಬೇರೆ ಇದೆ. ಆ ಟೈಮಲ್ಲಿ ಮಾಡಿ, ಬೇಡ ಅಂತ ಹೇಳಲ್ಲ. ಇದು ದೇಶದ ಪರಿಸ್ಥಿತಿ ಈ ಥರ ಇರಬೇಕಾದ್ರೆ ನೀವು ರಾಜಕೀಯ ಮಾಡಬೇಡಿ ದಯಮಾಡಿ. ಯಾವುದೇ ಒಂದು ಪಕ್ಷನೇ ಆಗಿರ್ಬೋದು, ಯಾವುದೇ ಒಂದು ಸಂಘಟನೆಗಳಾಗಿರ್ಬೋದು, ಇವತ್ತು ನಾವು ಸರ್ಕಾರದ ಬೆನ್ನಿಗೆ ನಿಂತ್ಕೋಬೇಕು, ಸೈನಿಕರ ಬೆನ್ನೆಲುಬಾಗಿ ನಿಂತ್ಕೋಬೇಕು. ನಾವು ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲನೂ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ? ವಿಡಿಯೋಸ್ ಶೂಟ್ ಮಾಡೋದು, ಸುಳ್ಳು ನ್ಯೂಸ್ಗಳು ಹಾಕೋದು, ಮತ್ತು ಈ ಥರ ದೇಶದ್ರೋಹಿ ಕೃತ್ಯ ಮಾಡೋದು, ಪಾಕಿಸ್ತಾನಕ್ಕೆ ಜೈಕಾರ ಹಾಕೋದು. ಇನ್ನು ಕೆಲವರು ಪಾಕಿಸ್ತಾನ ಏನೂ ಮಾಡೇ ಇಲ್ಲ ಅಂತ ವಾದ ಮಾಡ್ತಾರೆ. ಇನ್ನು ಕೆಲವರು ಪಾಕಿಸ್ತಾನದ ಬಾವುಟವನ್ನು ನಮ್ಮ ಸಂಘಟನೆಗಳು, ಏನು ಹಿಂದೂ ಪರ ಸಂಘಟನೆಗಳಿದ್ದೋ, ದೇಶ ರಕ್ಷಣಾ ಸಂಘಟನೆಗಳು ಏನೇನಿದ್ದಾವೆ, ಅವ್ರುಗಳು ಪಾಕಿಸ್ತಾನ ಬಾವುಟವನ್ನು ರೋಡಲ್ಲಿ ಹಾಕಿದರೆ ಅಷ್ಟು ಜನದ ಮುಂದೆಲೂ ಆ ರೋಡಿಂದ ತೆಗೆದು ಯಾಕೆ ಹಾಕ್ತಾ ಇದ್ದೀರಿ ಅಂತ ಕೇಳ್ತಾರೆ. ಎತ್ತ ಸಾಕ್ತಾ ಇದೆ ನಮ್ಮ ದೇಶ. ಸ್ನೇಹಿತರೆ, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ರಾಜಕೀಯ, ನೀವು ರಾಜಕೀಯ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಟೈಮ್ಗಳಿರ್ತದೆ. ಆ ಟೈಮಲ್ಲಿ ರಾಜಕೀಯ ಮಾಡಿ, ಈ ಟೈಮಲ್ಲ. ಎಲ್ಲರೂ ಕೂಡ ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಲ್ಲಿರೋಂಥ ಪಕ್ಷಗಳು ಯಾವ್ಯಾವು, JDS, ಕಾಂಗ್ರೆಸ್ಸು, BJP ಮತ್ತು KRS ಪಕ್ಷ, ಇನ್ನೂ ಹಲವು ಪಕ್ಷಗಳಿದ್ದಾವೆ. ಆ ಪಕ್ಷಗಳು ಇವತ್ತೆಲ್ಲ ಒಂದಾಗಿ ಒಬ್ರನ್ನೊಬ್ರನ್ನ ದೂರ್ಕೊಂಡು ಇವತ್ತಿನ ಪರಿಸ್ಥಿತಿಲಿ ಬಾಕಿ ಅಂತ ನೀವು ಆಡ್ಕೊಳ್ಳಿ, ನಾವೇನು ಕೇಳಕ್ಕೆ ಬರಲ್ಲ ನಿಮ್ಮನ್ನ. ಬಾಕಿ ಅಂತೆ ಏನಾರು ಮಾಡ್ಕೊಳ್ಳಿ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗೋ ಭೀತಿ ಕೂಡ ಜಾಸ್ತಿ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನೀವು ಯಾವುದಾದ್ರು ಅಕ್ಕಪಕ್ಕದಲ್ಲಿ ಈ ಥರ ಘಟನೆಗಳಾದರೆ ಅವ್ರನ್ನ ನಜ್ದೀಕಲ್ಲಿರೋಂಥ ಪಕ್ಕದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಅವ್ರ ಇನ್ಫಾರ್ಮೇಷನ್ ಕೊಟ್ಟು ಅವ್ರನ್ನ ಬಂಧಿಸೋ ಕಾರ್ಯ ಮಾಡಿ. ಯಾರೇ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಹಿಂದೂ ಆಗಿರ್ಬೋದು, ಮುಸಲ್ಮಾನ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಯಾರು ಆಗಿರಲಿ, ದಯಮಾಡಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ಈ ಟೈಮಲ್ಲಿ ಒಂದಾಗಿರಿ. ಒಂದು ಉದಾಹರಣೆಗೆ ಹೇಳ್ಬಿಡ್ತೀನಿ. ಮಳವಳ್ಳಿದು ಒಂದು ಹೇಳ್ದೆ ನಿಮಗೆ ಮೊದಲೇನೆ. ಮಳವಳ್ಳಿದ ಆಲ್ರೆಡಿ ಒಬ್ರು ಬಂಧನ ಆಗವನೆ. ಅವನು ಇನ್ನೊಬ್ಬ ವಿಜಯಪುರದಲ್ಲಿ ಡಾಕ್ಟರ್ ಓದ್ತಾ ಇದಾರಂತವ್ರು, ವೈದ್ಯಕೀಯ ಓದ್ತಾ ಇರೋದು. ಅವರು ಜೈಕಾರ ಆಗ್ತಾರೆ ಅಂತ ಪಾಕಿಸ್ತಾನಕ್ಕೆ. ಓದೋದು ಇಂಡಿಯಾದಲ್ಲಿ, ಕೆಲಸ ತಗೊಳ್ಳೋದು ಇಂಡಿಯಾದಲ್ಲಿ, ತಿನ್ನೋದು ಇಂಡಿಯಾದಲ್ಲಿ, ಜೈಕಾರ ಮಾತ್ರ ಪಾಕಿಸ್ತಾನಕ್ಕೆ. ಇಂಥರ್ನ ದೇಶದ್ರೋಹದ ಅಡಿ ಕೇಸಲ್ಲಿ ಹಾಕಿ ಇವ್ರನ್ನ ಲೈಫ್ ಲಾಂಗ್ ಹೊರಗಡೆಗೆ ಬಿಡಬಾರ್ದು. ಇವ್ರನ್ನ ಲೈಫ್ ಲಾಂಗ್ ಕೊಳೆಯೋ ಥರ, ಕಂಬಿ ಹಿಂದೆ ಕೊಳೆಯೋ ಥರ ಮಾಡ್ಬೇಕು. ಇವ್ರಿಗೆಲ್ಲ ಜೀವವಾದಿ ಶಿಕ್ಷೆ ನೀಡ್ಬೇಕು. ಇಂಥವ್ರಿಗೆಲ್ಲ ನಮ್ಮ ದೇಶದ ಬಗ್ಗೆ ಯಾರೇ ಆಗಿರಲಿ, ಆ ವ್ಯಕ್ತಿ ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡಬೇಕು ವಿನ ಬೇರೆ ದೇಶಕ್ಕಲ್ಲ. ಇನ್ನೊಂದು ಉದಾಹರಣೆ, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ದೇಶದ್ರೋಹದ್ದು ಗೋಡೆ ಮೇಲೆ ಬರೆದಿದ್ದಾರಂತೆ.
ದೇಶದ್ರೋಹ ಚಟುವಟಿಕೆನ ಗೋಡೆ ಮೇಲೆ ಬರೆದಿರೋದು. ಅವ್ರು ಯಾರು ಅಂತ ಕಂಡಿಡಿದು ಅವ್ರಿಗೆ ಏನು ಆಡಳಿತ ಮಂಡಳಿ ಐತೆ ಸ್ಕೂಲ್ದು ಅಥವಾ ಇಂಜಿನಿಯರ್ ಕಾಲೇಜ್ದು, ಅವ್ರು ಯಾರು ಮಾಡಿರೋದು ಅಂತ CC ಕ್ಯಾಮ್ರಾಗಳು ಇರ್ತವೆ, ಚೆಕ್ ಮಾಡಿ ಅವನ್ನ ಬಂಧನೆ ಮಾಡಿ. ಅವ್ರು ಯಾರು. ಇನ್ನೊಂದು ಉದಾಹರಣೆ, ಇನ್ಸ್ಟಾಗ್ರಾಮ್ನಲ್ಲಿ ಬೆಳ್ತಂಗಡಿಯ ವಿದ್ಯಾರ್ಥಿನಿ ಆಪರೇಷನ್ ಸಿಂಧೂರ್ ಧಿಕ್ಕಾರ ಅಂತ ಹೇಳ್ತಾರಂತೆ. ಏನಾಗಿದೆ ನಿಮ್ಗೆಲ್ಲ? ಏನಾದ್ರು ದವ್ವ ಹಿಡ್ಕಣದ ಬಡ್ಡೆ ಅಥವಾ ನಾವು ಎಷ್ಟು ದಿವಸ ಅಂತ ನೋಡೋಣ ನಿಮ್ನೆಲ್ಲರನ್ನು. ನಾನೊಂದು ಹೇಳ್ತೀನಿ ಸ್ನೇಹಿತರೆ, ಯಾರೇ ಆಗಲಿ ಇಂಥ ನೀಚ ಕೃತ್ಯ ಮಾಡಿದಾರಂತ ವ್ಯಕ್ತಿಗಳನ್ನ ದಯಮಾಡಿ ಅಕ್ಕಪಕ್ಕದಲ್ಲಿ ಬಿಡಬೇಡಿ. ಬಿಡು ಇವತ್ತೇನೋ ಅಂದ್ಬಿಟ್ಟವನೇ, ದಯಮಾಡಿ ಆ ಥರ ಬೇಡ. ಯಾಕೆಂದ್ರೆ ನಾನು ಹಂಗೆ ನ್ಯೂಸಲ್ಲಿ ನೋಡ್ತಾ ಇದ್ದೀನಿ, 100 ಜನ ನಿಂತಿರ್ತಾರೆ, 100 ಜನ ಮಧ್ಯದಲ್ಲಿ ಒಬ್ರು ಲೇಡಿ ಹೇಳ್ತಾರೆ, ಮುಸಲ್ಮಾನ್ ಲೇಡಿ. ನಾವು ಮುಸಲ್ಮಾನರನ್ನು ಎಲ್ಲರೂ ಆ ಥರ ನಾವು ನೋಡಲ್ಲ, ಆದರೆ ಸ್ಪೆಷಲಿ ಆ ಲೇಡಿ ಪಾಕಿಸ್ತಾನದವ್ರು ಏನು ತಪ್ಪೇನು ಮಾಡಿಲ್ಲ ಅಂತ ಹೇಳ್ತಾರೆ. 23 ಜನ 28 ಜನ ಏನು ಅಟ್ಯಾಕ್ ಆಗಿ ಸತ್ರಲ್ಲ, ಅವಾಗ ಈಗ ಬೇಕಾದಂಗೆ ಮಾತಾಡ್ತಾರೆ. ಅದರಿಂದ ನಮ್ಮ ಹಿಂದೂಗಳು ದಯಮಾಡಿ, ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಯಾವುದೇ ಧರ್ಮದವರಾಗಿರಲಿ, ನಮ್ಮ ಇಂಡಿಯಾದಲ್ಲಿ ಎಲ್ಲ ಒಂದೇ, ನಾವು ಒಂದೇ ಥರ ಇರೋಣ. ಆಮೇಲೆ ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ, ಮುಸಲ್ಮಾನರಿಗೆ ನಿಮಗೆ ಸ್ಪೆಷಾಲಿಟಿ ತುಂಬ ಚೆನ್ನಾಗಿ ಕೊಟ್ಟಿದೆ. ನಮ್ಮ ಭಾರತ ಸರ್ಕಾರ ನಿಮಗೆ ಸ್ಪೆಷಾಲಿಟಿನ ಚೆನ್ನಾಗಿ ಕೊಟ್ಟಿದೆ. ಏನು 100 ಈಗ ಹೆಂಗೆ ಇಂಡಿಯಾ ಮೇಲೆ ಪಾಕಿಸ್ತಾನ ಅವಾಗ ಕಿತಾಪತಿ ಮಾಡ್ತಲೇ ಇರೋದು, ಈಗ ಹೆಂಗೆ ಅವ್ರಿಗೆ ಬಗಣಿಗೂಟ ಇಟ್ಟವ್ರಲ್ಲ, ಅದೇ ಥರ ನಿಮಗೂ ಇಡ್ತಾರೆ ಒಂದು ದಿವಸ. ಎಚ್ಚೆತ್ಕೊಂಡು ಒಳ್ಳೇದಾಗಿರಿ. ನಾನು ಹೇಳೋದು ಒಂದೇ, ನಮ್ಮ ಭಾರತದಲ್ಲಿ ಯಾರೇ ಇರಲಿ, ಯಾವುದೇ ಧರ್ಮದಲ್ಲಿರಲಿ, ಆ ಧರ್ಮದವರು ನಮ್ಮ ಇಂಡಿಯಾಕ್ಕೆ ಮಾತ್ರ, ನಮ್ಮ ಭಾರತ ಮಾತೆಗೆ ಸಪೋರ್ಟ್ ಮಾಡಬೇಕು ವಿನ ಪಾಕಿಸ್ತಾನಕ್ಕಲ್ಲ. ಯಾರಾದರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದೇ ಆಗಿದ್ರೆ ಆ ವ್ಯಕ್ತಿನ ಖಡಾಖಂಡಿತವಾಗಿ ನೀವೇನು ಕಾನೂನು ಕೈಗೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರದಲ್ಲಿರೋಂಥ ಪೊಲೀಸ್ ಸ್ಟೇಷನ್ಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ. ದಯಮಾಡಿ ಪೊಲೀಸ್ನವರು ಬಿಟ್ಬಿಡ್ಬೇಡಿ ಅಂತಾರನ್ನ, ಏನೋ ಅಂದ್ಬಿಟ್ಟವನೇ ಬಿಟ್ಬಿಟ್ರೋ ತೆಗಿ, ದಯಮಾಡಿ ಬೇಡಿ. ಪೊಲೀಸ್ನವ್ರಿಗೆ ಹೇಳ್ತಾ ಇರೋದು, ಅಂಥ ವ್ಯಕ್ತಿಗಳು ಏನಾದ್ರು ಕಂಡು ಬಂದರೆ ಅವ್ರ ಮೇಲೆ ದೇಶದ್ರೋಹದ ಅಡಿಯಲ್ಲಿ ಕೇಸ್ ಫಿಟ್ ಮಾಡಿ ಅವ್ರನ್ನ ಜೀವವಾದಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಅಲ್ಲಿ ಗಂಟ ನಮಗೆ ಸಮಾಧಾನ ಇಲ್ಲ. ಏನಾಗ್ತಾ ಇದೆ ಇಲ್ಲಿ ಯುದ್ಧ ನಡೀತೈತೆ. ಈ ಲೋಫರ್ ನನ್ನ ಮಕ್ಕಳು ಒಬ್ರು ಅವಹೇಳನಕಾರಿ ಹಾಕೋದು, ಒಬ್ರು ಧಿಕ್ಕಾರಕ್ಕೆ ಹೋಗೋದು, ಒಬ್ರು ಜೈಕಾರಕ್ಕೆ ಹೋಗೋದು. ನನಗನ್ನಿಸ್ತದೆ ಇವ್ರನ್ನ ಹಿಡ್ಕೊಂಡು ಸರಿಯಾಗಿ ಒದೆ ಕೊಟ್ರೆ ಇವ್ರ ಹಿಂದಗಡೆ ಯಾರವ್ರೆ ಅಂತ ಗೊತ್ತಾಗ್ತದೆ. ಯಾರಿಗ್ ಗೊತ್ತು? ಪಾಕಿಂದ ನಂಟಿರ್ಬೋದು ಇವ್ರಿಗೆ. ಪಾಕಿಸ್ತಾನದಲ್ಲಿ ಯಾರೋ ಇವ್ರು ಅವನು, ಅವ್ರ ಅಪ್ಪನೋ, ಇವ್ನ ಗಣ್ಣೋ ಯಾರೋ ಇರ್ಬೋದು. ನಾನು ಹೇಳೋದೊಂದೇ, ಯಾವುದೇ ಧರ್ಮದರಾಗಿರಲಿ ಇವತ್ತಿನ ದಿವಸದಲ್ಲಿ ರಾಜಕೀಯ ಮಾಡಬೇಡಿ. ದಯಮಾಡಿ ರಾಜಕೀಯ ಮಾಡ್ದಲೇ ನೀವು ಸಂಪೂರ್ಣವಾಗಿ ಇವತ್ತು ಭಾರತ ಸರ್ಕಾರ ಏನು ನಿರ್ಣಯ ತಗತೈತೆ ಅದಕ್ಕೆ ಸಪೋರ್ಟ್ ಮಾಡಿ. ಅರ್ಥ ಆಯ್ತಾ? ಇಷ್ಟೇ ನಾನು ಹೇಳೋದು. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.